ದೇಶದ 2 ಪ್ರಮುಖ ಘಟನೆಗಳನ್ನು ಸ್ಮರಿಸಲೇಬೇಕಾದ ಅವಶ್ಯಕತೆ ಇದೆ. ಶಾಸಕ ಜನಾರ್ದನ್ ರೆಡ್ಡಿ. ಗಂಗಾವತಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ, ತ್ಯಾಗ ಬಲಿದಾನ ಮಾಡಿದ ಅನೇಕ ಮಹಾತ್ಮರಲ್ಲಿ ವೀರ ಸಂಗೊಳ್ಳಿ ರಾಯಣ್ಣ ಒಬ್ಬರು. ಆಗಸ್ಟ್ 15ರಂದು ಅವರು ಜನ್ಮ ತಾಳಿದ್ದು ಒಂದಾದರೆ, ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಅವರು ದೇಹ ತ್ಯಾಗ ಮಾಡಿದ್ದು ಮತ್ತೊಂದು. ಅಂತಹ ಮಹಾನುಭಾವರ ಸ್ಮರಣೆ ಮಾಡುವುದು, ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೃಹತ್ ಸಂವಿಧಾನವನ್ನ ಕಲ್ಪಿಸಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅತ್ಯಂತ ಅವಿಸ್ಮರಣೀಯರಾಗಿದ್ದಾರೆ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು. ಜನವರಿ 26ರಂದು 76ನೇ ಗಣರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ 44 ಕೋಟಿ ರೂಪಾಯಿ ಮಂಜೂರುಗೊಂಡಿದ್ದು, ಅತ್ಯಂತ ಶೀಘ್ರವಾಗಿ ಟೆಂಡರ್ ಪ್ರಕ್ರಿಯೆಯನ್ನ ಕೈಗೆತ್ತಿಕೊಂಡು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಾಗುವುದು. ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನ ಹೊಂದಿರುವ ರಾಷ್ಟ್ರ, ಇದು ವಿಶ್ವಕ್ಕೆ ಮಾದರಿಯಾಗಿದೆ. ಅಂತಹ ಅಂಶಗಳನ್ನ ಪ್ರಜಾಪ್ರಭುತ್ವಕ್ಕೆ ಬೃಹತ್ ಸಂವಿಧಾನ ಕಲ್ಪಿಸಿದ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದು ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷ ಮೌಲಾ ಸಾಬ್ ಮಾತನಾಡಿ, ಪ್ರಜಾಪ್ರಭುತ್ವ ಒಕ್ಕೂಟದಲ್ಲಿ ಭಾಷಾವಾರು ಪ್ರಾಂತಗಳನ್ನು ರಚಿಸುವುದರ ಮೂಲಕ ಸುಗಮ ಆಡಳಿತಕ್ಕೆ ಸಂವಿಧಾನ ಮಹತ್ವದ ಪಾತ್ರ ವಹಿಸಿದೆ. ಈ ಹಿನ್ನೆಲೆಯಲ್ಲಿ ಸರ್ವರು ಸಂವಿಧಾನದ ಆಶಯಗಳನ್ನು ಜೀವನದ ಉದ್ದಕ್ಕೂ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಇದಕ್ಕೂ ಪೂರ್ವದಲ್ಲಿ ಧ್ವಜಾರೋಹಣವನ್ನು ತಹಶೀಲ್ದಾರ್ ನಾಗರಾಜ್ ನಡೆಸಿದರು. ಪೊಲೀಸ್ ಗೃಹರಕ್ಷಕ ದಳ, ಶಾಲಾ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ, ಧ್ವಜವಂದನ ಸ್ವೀಕಾರ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್, ಪೌರಾಯುಕ್ತ ವಿರೂಪಾಕ್ಷಪ್ಪ ಮೂರ್ತಿ, ನಗರಸಭೆಯ ಉಪಾಧ್ಯಕ್ಷ ಪಾರ್ವತಮ್ಮ, ದುರ್ಗೇಶ್ ದೊಡ್ಡಮನಿ ಸೇರಿದಂತೆ ಶಿಕ್ಷಣಾಧಿಕಾರಿ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಮಾಧ್ಯಮ ಅಕಾಡೆಮಿಯ ಸದಸ್ಯ ನಿಂಗಜ್ಜ ಸೇರಿದಂತೆ ಇತರರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಪಿಲ ಪತಂಗ
ಅದೇ ರೀತಿ 76ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ಶ್ರೀ ಯು ನಾಗರಾಜ್ ತಹಸೀಲ್ದಾರರು ಗಂಗಾವತಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ಹಸನ್ ಸಾಬ್ ನಬೀನ್ ಸಾಬ್ ದೋಟೆಹಾಳ್ ಸನ್ಮಾನ್ಯ ಅಧ್ಯಕ್ಷರು ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ತುಂಗಭದ್ರಾ ಯೋಜನೆ ಮುಂದ್ರಾಬಾದ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ಮೌಲಾ ಸಾಬ್ ದಾದೆ ಸಾಬ್ ಸನ್ಮಾನ ಅಧ್ಯಕ್ಷರು ನಗರಸಭೆ ಗಂಗಾವತಿ ಇವರನ್ನು ಕೂಡ ಮಾರಪ್ಪ ಸರ್ ಅವರಿಗೆ ಹಾಗೂ ತಬಲಾ ಸಾಥನ್ನ ನೀಡಿದಂತ ಶ್ರೀ ವೀರಭದ್ರಪ್ಪ ಸರ್ಕಾರಿ ಪ್ರೌಢಶಾಲೆ ಉಡಂಕಲ್ ಇವರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ 76ನೇ ಗಣರಾಜ್ಯೋತ್ಸವಕ್ಕೆ ಆಗಮಿಸಿದಂತ ಸರ್ವ ಮಾನ್ಯರನ್ನ ಸ್ವಾಗತಿಸಲು ಆಗಮಿಸ್ತಾ ಇದ್ದಾರೆ ಶ್ರೀ ಮಂಜುನಾಥ್ ವಸ್ತ್ರಾಜ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಗಂಗಾವತಿ. ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸರ್. ಇದೀಗ ನಮ್ಮ ಕಾನೂನುಗಳನ್ನ ನಾವೇ ರಚಿಸಿಕೊಂಡು ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ. ಇದರಲ್ಲಿ ಏನಿದೆ ಅಂತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನಾವು ನೋಡಬಹುದಾಗಿದೆ. ಇದೀಗ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಓದಲು ಆಗಮಿಸ್ತಾ ಇದ್ದಾರೆ ಪುಟಾಣಿಗಳಾದ ಕುಮಾರಿ ಅಂಜನಿ ಮಂಜುನಾಥ್ ಗುಡ್ಡದ ಕ್ಯಾಂಪ್. ಮಾಧ್ಯಮಗಳೆಲ್ಲ ಸುದ್ದಿಯಾದಂತ ಪುಟಾಣಿ. ಪಥ ಸಂಚಲನ ನಿರ್ಗಮನ ಶ್ರೀಮತಿ ಶಾರದಮ್ಮ ಅವರು ಗಣ್ಯಮಾನ್ಯನ ಅನುಮತಿಯನ್ನ ಕೋರಿದ್ದಾರೆ. ಇದೀಗ ಪಥ ಸಂಚಲನ ತಂಡಗಳ ನಿರ್ಗಮನ. ಅತ್ಯಂತ ಶಿಸ್ತುಬದ್ಧಾಗಿ ಹೆಜ್ಜೆ ಹಾಕಿದಂತ ತಂಡಗಳು ಈಗ ನಿರ್ಗಮಿಸ್ತಾ ಇದ್ದಾವೆ. ಮೂರರಲ್ಲಿ ಮೂರಂತೆ ಮುಂದೆ ಹೋಗಲು ಬಲಕ್ಕೆ ತಿರುಗಿ. ಪರೇಡ್ ಮೂರರಲ್ಲಿ ಮೂರಂತೆ ಮುಂದೆ ಹೋಗಲು ಶೀಘ್ರ ನಡೆ. 76ನೇ ಪ್ರಜಾ ರಾಜ್ಯೋತ್ಸವದಲ್ಲಿ ಪಾಲ್ಗೊಂಡಂತ ಅನೇಕ ಪಥ ಸಂಚಲನ ತಂಡಗಳು ಇದೀಗ ನಿರ್ಗಮಿಸ್ತಾ ಇದ್ದಾವೆ. ಅತ್ಯಂತ ಶಿಸ್ತು ಬದ್ಧ ಹೆಜ್ಜೆಯನ್ನ ಹಾಕ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದಂತ ತಂಡಗಳು ಧ್ವಜ ವಂದನೆಯನ್ನ ಸಲ್ಲಿಸಿದವೆ, ಗೌರವ ವಂದನವನ್ನು ಸಲ್ಲಿಸಿದವೆ. ಇದೀಗ ಈ ತಂಡಗಳೆಲ್ಲ ನಿರ್ಗಮಿಸುವ ಸಮಯ. ಧನ್ಯವಾದಗಳು ಪೊಲೀಸ್ ತಂಡಕ್ಕೆ. ಅದರ ಬೆನ್ನಲ್ಲೇ ಗೃಹ ರಕ್ಷಕ ದಳ ಎಸ್.ವಿ. ಮೀರಸ್ ಸಾಬ್ ಅವರ ನೇತೃತ್ವದಲ್ಲಿ ತಂಡ ನಿರ್ಗಮಿಸ್ತಾ ಇದೆ. ಅದರ ಹಿಂದೆಯೇ ಸಂದೀಪ್ ಎಚ್.ಎಂ. ಅವರ ನಾಯಕತ್ವದಲ್ಲಿ ಎಸ್.ಕೆ.ಎನ್.ಜಿ. ಕಾಲೇಜ್ ಗಂಗಾವತಿ ಈ ತಂಡ ನಿರ್ಗಮಿಸ್ತಾ ಇದೆ. ವೇದಿಕೆಯ ಮುಂಭಾಗದಲ್ಲಿ ಇದೀಗ ಎಸ್.ಕೆ.ಎನ್.ಜಿ. ಕಾಲೇಜ್ ಗಂಗಾವತಿ ಸಂದೀಪ್ ಅವರ ನೇತೃತ್ವದಲ್ಲಿ ಇದೀಗ ವೇದಿಕೆ ಮುಂಭಾಗದಲ್ಲಿ ಆಗಮಿಸ್ತಾ ಇದೆ ಕಲಂದರ್ ಅವರ ನೇತೃತ್ವದಲ್ಲಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಮಿಯತ್ ಯೂತ್ ಕ್ಲಬ್ನ ಶಾಲೆಯ ವಿದ್ಯಾರ್ಥಿಗಳು ಅತ್ಯಂತ ಶಿಸ್ತುಬದ್ಧವಾಗಿ ವಿದ್ಯಾರ್ಥಿನಿ ಭಾರತೀಯ ಯಶೋಧ ಅವರ ನೇತೃತ್ವದಲ್ಲಿ ಭಾರತೀಯ ಸೇವಾ ದಳ ಇದೀಗ ಈ ತಂಡ ನಿರ್ಗಮಿಸ್ತಾ ಇದೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ ತೇಜಸ್ವಿನಿ ಅವರ ನಾಯಕತ್ವದಲ್ಲಿ ಇದೀಗ ವೇದಿಕೆ ಮುಂಭಾಗದಲ್ಲಿ ಬಂದು ನಿರ್ಗಮಿಸ್ತಾ ಇದೆ. ಬೇತಾಲ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗೌರೀಶ್ ಮತ್ತು ಪ್ರಣಮಿ ಅವರ ನೇತೃತ್ವದಲ್ಲಿ ಇದೀಗ ತಂಡಗಳು ನಿರ್ಗಮಿಸ್ತಾ ಇದ್ದಾವೆ. ಕವಾಯತನ್ನ ನಿರ್ವಹಿಸಿಕೊಟ್ಟಂತ ಎಲ್ಲ ತಂಡಗಳು ನಿರ್ಗಮಿಸ್ತಾ ಇದ್ದಾವೆ. ಕೊನೆಯದಾಗಿ ಅತ್ಯಂತ ಆಕರ್ಷಕವಾಗಿ ಹೆಜ್ಜೆಯನ್ನು ಹಾಕ್ದಂತ ಸಿಪಿಎಸ್ ಶಾಲೆಯ ವಿದ್ಯಾರ್ಥಿಗಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದೀಗ ವೇದಿಕೆ ಮುಂಭಾಗದಲ್ಲಿ ಕುಮಾರಿ ಸುಪ್ರಿಯಾ ನಾಯಕತ್ವದಲ್ಲಿ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಸಿಪಿಎಸ್ ಶಾಲೆಯ ಗಂಗಾವತಿಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸುಪ್ರಿಯಾ ನಾಯಕತ್ವದಲ್ಲಿ ಈ ತಂಡ ಅತ್ಯಂತ ಶಿಸ್ತುಬದ್ಧವಾಗಿ ಮನೋಹರವಾಗಿ ಅತ್ಯಾಕರ್ಷವಾಗಿ
ಸ್ತಬ್ಧ ಚಿತ್ರಣ ನಿರ್ಗಮಿಸ್ತಾ ಇದ್ದ ವೇದಿಕೆ ಮುಂಭಾಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸ್ಲಾಂಪುರ್, ಶ್ರೀ ವಿನಾಯಕ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿ, ಮಹಾನ್ ಕಿಡ್ಸ್ ಪಬ್ಲಿಕ್ ಶಾಲೆ ಗಂಗಾವತಿ ಇವರು, ವಿನಾಯಕ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿಯ ಮಕ್ಕಳು ಇದೀಗ ವೇದಿಕೆ ಮುಂಭಾಗದಿಂದ ನಿರ್ಗಮಿಸ್ತಾ ಇದ್ದಾರೆ ಸ್ತಬ್ಧ ಚಿತ್ರಣದ ಮುಖಾಂತರ. ಸ್ತಬ್ಧ ಚಿತ್ರಗಳ ನಿರ್ಗಮನ ಇದೀಗ ಸರ್ಕಾರಿ ಕನ್ನಡ ಮತ್ತು ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಇಸ್ಲಾಂಪುರ ಶಾಲೆಯ ವಿದ್ಯಾರ್ಥಿಗಳ ಸ್ತಬ್ಧ ಚಿತ್ರಣ ವೇದಿಕೆ ಮುಂಭಾಗದಿಂದ ನಿರ್ಗಮಿಸ್ತಾ ಇದೆ. ಇದೀಗ ದೇಶಭಕ್ತಿ ಗೀತೆಗೆ ಕವಾಯತ್ ಮುಂಚೂಣಿಯಲ್ಲಿದ್ದಾರೆ ಶ್ರೀಮತಿ ಶಾರದಮ್ಮ, ಕಮಾಂಡರ್ ನಗರ ಪೊಲೀಸ್ ಠಾಣೆ ಗಂಗಾವತಿ. ಅದರೊಟ್ಟಿಗೆ ಬ್ಲೂಟ್ ಕಮಾಂಡರ್ ಆದಂತ ಶಿವರಸರಡ ಸರ್ ಅವರು ಕೂಡ ಅದರೊಟ್ಟಿಗಿದ್ದಾರೆ. ಮೊದಲನೇದಾಗಿ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಪೊಲೀಸ್ ತಂಡ ಶಿವಶರಣ ASI ಅವರ ನೇತೃತ್ವದಲ್ಲಿ ಟೌನ್ ಪೊಲೀಸ್ ಸ್ಟೇಷನ್ ಅವರು ಧ್ವಜ ವಂದನೆಯನ್ನ ಮಾಡ್ತಾ ಇದ್ದಾರೆ, ಗೌರವವನ್ನ ಸೂಚಿಸ್ತಾ ಇದ್ದಾರೆ. ಇದೀಗ ವೇದಿಕೆ ಮುಂಭಾಗದಲ್ಲಿ ಗೃಹ ರಕ್ಷಕ ದಳ ಇದರ ನೇತೃತ್ವವನ್ನು ವಹಿಸಿದ್ದಾರೆ ಮೀರಾಸ್ ಅವರ ನೇತೃತ್ವದಲ್ಲಿ. ನಂತರದಲ್ಲಿ ಸಂದೀಪ್ ಅವರ ನಾಯಕತ್ವದಲ್ಲಿ SKNG ಕಾಲೇಜ್ ಗಂಗಾವತಿ ಅವರು ಅತ್ಯಂತ ಶಿಸ್ತುಬದ್ಧಿನ ಪಥಸಂಚಲನ ಕವಾಯತ್ತನ್ನು ನಡೆಸ್ತಾ ಇದ್ದಾರೆ, ಧ್ವಜ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರನ್ನೇ ಹಿಂಬಾಲಿಸ್ತಾ ಇದ್ದಾರೆ ಜಮಾಯಿತ್ ಯೂತ್ ಕ್ಲಬ್ನ ಕಲಂದರ್ ಅವರ ನೇತೃತ್ವದಲ್ಲಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಮಾಯಿತ್ ಕ್ಲಬ್ ಅವರ ಕಲಂದರ್ ಅವರ ನೇತೃತ್ವದಲ್ಲಿ ಅವರನ್ನ ಹಿಂಬಾಲಿಸ್ತಾ ಇದ್ದಾರೆ. ಫಿರ್ದೌಸ CP ಶಾಲೆ ಭಾರತೀಯ ಸೇವಾ ದಳ ಫಿರ್ದೌಸ್ ಅವರ ನೇತೃತ್ವದಲ್ಲಿ, ಹಾಗೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭಾರತೀಯ ಸೇವಾ ದಳ ಕೊಟ್ಟೂರೇಶ್ವರ ಶಾಲೆಯ ಮಕ್ಕಳು. ಅದೇ ನಿಟ್ಟಿನಲ್ಲಿ ಹನುಮೇಶ್ ಅವರ ನಾಯಕತ್ವದಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕೊಟ್ಟೂರೇಶ್ವರ ಶಾಲೆಯ ವಿದ್ಯಾರ್ಥಿಗಳು ಅತ್ಯಂತ ಶಿಸ್ತುಬದ್ಧವಾಗಿ ಕವಾಯತನ್ನು ಮಾಡ್ತಾ ಇದ್ದಾರೆ. ತದನಂತರದಲ್ಲಿ ಕುಮಾರಿ ಯಶೋಧ MNM ಬಾಲಕಿಯರ ಶಾಲೆ ಭಾರತೀಯ ಸೇವಾ ದಳ ಶಿಸ್ತಿನ ಸಿಪಾಯಿಗಳಂತೆ ದಿಟ್ಟ ನಡಿಗೆಯನ್ನು ಹಾಕ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನ ಕೊಡ್ತಾ ಇದ್ದಾರೆ. ಗಂಭೀರ ನಡಿಗೆ ಭಾರತದ ಕೀರ್ತಿಯನ್ನ ಸಾರ್ತಾ ಇದ್ದಾರೆ ತಮ್ಮ ದಿಟ್ಟ ನಡಿಗೆಯಲ್ಲಿ. ಅತ್ಯಂತ ಶಿಸ್ತುಬದ್ಧವಾಗಿ ಕವಾಯತ್ ಅತ್ಯಾಕರ್ಷವಾಗಿ ಗಂಗಾವತಿಯ ಈ ಒಂದು ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಅದಕ್ಕೆಲ್ಲರೂ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ. ಬೇತರ್ ಶಾಲೆಯ ಗೌರೀಶ್ ಅವರ ನಾಯಕತ್ವದಲ್ಲಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್, ಪ್ರಣವಿ ಅವರ ನೇತೃತ್ವದಲ್ಲಿ CP ಶಾಲೆಯ ವಿದ್ಯಾರ್ಥಿಗಳು, 1ನೇ ತುಕಡಿಯ ಕಮಾಂಡ್ ಅವರು ತಮ್ಮ ಪ್ಲಾಟೂನ್ ಅನ್ನ ನಿಂತ ಸ್ಥಳದಲ್ಲಿ ನಿಲ್ಲಿಸಿದೆ. HR ಸರೋಜಮ್ಮ ಶಾಲೆಯ ತೇಜಸ್ವಿನಿಯವರ ನೇತೃತ್ವದಲ್ಲಿ ಇದೀಗ CP ಶಾಲೆ ನಾವೆಲ್ಲ ನೋಡ್ತಾ ಇದ್ದೀವಿ. CP ಶಾಲೆಯ ಗಂಗಾವತಿಯ ಮುಕ್ತ ವಿದ್ಯಾರ್ಥಿಗಳು ಬ್ಯಾಂಡಿನೊಂದಿಗೆ ನಮ್ಮ ಸಂಸ್ಕೃತಿಯನ್ನ, ನಮ್ಮ ದೇಶದ ಹೆಮ್ಮೆಯನ್ನ ಸಾರಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಸ್ತಬ್ಧ ಚಿತ್ರಣ ಕೂಡ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಬರ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸ್ಲಾಂಪುರ್, ಶ್ರೀ ವಿನಾಯಕ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿ, ಪಬ್ಲಿಕ್ ಶಾಲೆ ಗಂಗಾವತಿ. ಇದೀಗ ವೇದಿಕೆಯ ಮುಂಭಾಗದಲ್ಲಿ ಸ್ತಬ್ಧ ಚಿತ್ರಣ ಅತ್ಯಂತ ಸುಂದರವಾದಂತ ನಮ್ಮ ದೇಶದ ಹಿರಿಮೆಯನ್ನ, ಗರಿಮೆಯನ್ನ ಸಾರ್ತಕ್ಕಂಥ ಸ್ತಬ್ಧ ಚಿತ್ರಣವನ್ನ ನಾವೆಲ್ಲ ಇದೀಗ ವೀಕ್ಷಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಒಂದು ಸಾರಿ ಜೋರಾದ ಚಪ್ಪಾಳೆಯ ಮೂಲಕ ನೋಡಿ, ಮಕ್ಕಳು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಮಕ್ಕಳಿಗೆ. ಅತ್ಯದ್ಭುತವಾದಂತಹ ಸ್ತಬ್ಧ ಚಿತ್ರಣವನ್ನ ಮಾಡಿದಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸ್ಲಾಂಪುರ್, ಶ್ರೀ ವಿನಾಯಕ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿ ಇವರಿಗೆ
ಅವರಿಗೆ ಈ ಮಕ್ಕಳಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅತ್ಯಾಕರ್ಷಕ ಪಥಸಂಚಲನ ಸ್ತಬ್ಧ ಚಿತ್ರಣವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸರ್ವ ಮುದ್ದು ಮಕ್ಕಳಿಗೆ, ಎಲ್ಲ ನಾಯಕರ ತಂಡಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಗೌರವವನ್ನು ಸ್ವೀಕರಿಸಿದಂತ ಜನಪ್ರಿಯ ಶಾಸಕರಾದಂತಹ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವರು, ವಿಧಾನಸಭಾ ಕ್ಷೇತ್ರ ಗಂಗಾವತಿ, ಹಾಗೆ ತಹಸೀಲ್ದಾರ್ ಆದಂತಹ ಶ್ರೀ ಯು ನಾಗರಾಜ್ ಸರ್ ಅವರಿಗೆ, ಹಾಗೆ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಸರ್ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ವೀಕ್ಷಣೆ ಮಾಡಿದಂತ ಸರ್ವ ಗಣ್ಯಮಾನ್ಯರಿಗೂ, ಗಂಗಾವತಿಯ ಮಹಾ ಜನತೆಗೆ ಹಿರಿಮೆ ಗರಿಮೆಯನ್ನ ಸಾರಿದ್ದಾರೆ ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ವೀಕ್ಷಣೆ ಮಾಡಿದಂತ ಸರ್ವ ಮಾನ್ಯರಿಗೂ ಧನ್ಯವಾದಗಳು. ಮೂರರಲ್ಲಿ ಮೂರಂತೆ ಮುಂದೆ ಬರಲು ಎಡಕ್ಕೆ ತಿರುಗಿ. ಹಾಗೂ ಭಾರತದ ಸಂಬಂಧವನ್ನು ಕುವೆಂಪು ಅವರು ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂದು ಅತ್ಯದ್ಭುತವಾಗಿ ಹೇಳಿದ್ದಾರೆ. ಭಾರತ ಮತ್ತು ಕರ್ನಾಟಕ ತಾಯಿ ಮಗಳಿದ್ದಂತೆ, ಇವರಿಬ್ಬರಲ್ಲಿ ಇರುವ ಸಂಬಂಧವೇ ಕರುಳ ಬಳ್ಳಿಯ ಸಂಬಂಧದಂತೆ. ಇದೀಗ ಕುವೆಂಪು ವಿರಚಿತ ನಾಡಗೀತೆಯನ್ನ ಸಾದರ ಪಡಿಸಲಿದ್ದ ಮಾರಪ್ಪ ಸರ್ ಅವರು ಈ ಒಂದು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದೆಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸನ್ಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮರ್ಥತೆಯಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ. ನಾಲ್ಕೂವರೆ ವರ್ಷದ ಪೋರಿ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಅಚ್ಚುಕಟ್ಟಾಗಿ ಓದಿದ್ರು, ಎಲ್ಲರಿಗೂ ತಿಳಿಸಿದ್ರು. ಪುಟಾಣಿಗೆ ಧನ್ಯವಾದಗಳನ್ನ ಒಂದು ಜೋರಾದ ಚಪ್ಪಾಳೆಯ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಕುಮಾರಿ ಅಂಜನಿ ಮಂಜುನಾಥ್, ಗುಡ್ಡದ ಕ್ಯಾಂಪ್, ಪುಟಾಣಿ. ಹಿರಿಯ ಪತ್ರಕರ್ತರಾದ ಶ್ರೀ ಕೆ ಮಲ್ಲಿಕಾರ್ಜುನ್ ಸಣಾಪುರ್, ಅಲೆಮಾರಿ ಹಾಗೂ ಶೋಷಿತ ಸಮುದಾಯಗಳ ಪರವಾದ ನಿರಂತರ ಲೇಖನ ಬರೆದಿರುವ ಕಾರಣಕ್ಕಾಗಿ KUW ಸಂಘಟನೆಯ ಡಾಕ್ಟರ್ ತಿಮ್ಮಯ್ಯ ಸ್ಮರಣಾರ್ಥ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಡಾಕ್ಟರ್ ND ತಿಪ್ಪೇಸ್ವಾಮಿ ಹಿರಿಯ ಪತ್ರಕರ್ತರು ಸನ್ಮಾನಿತಗೊಳ್ತಾ ಇದ್ದಾರೆ. ಅದರೊಟ್ಟಿಗೆ ಗ್ರಾಮೀಣ ವರ್ಗಗಳ ಮೂಲಕ ಗಮನವನ್ನು ಸೆಳೆದ ಪತ್ರಕರ್ತ ಶ್ರೀ ಚಂದ್ರಶೇಖರ್ ಕುಂದಿ ಇವರನ್ನ ತಾಲೂಕು ಆಡಳಿತ ಪರವಾಗಿ ಹಾಗೂ ಕನ್ನಡ ಪರ ಸಂಘಟನೆ ವತಿಯಿಂದ ಇದೀಗ ಸನ್ಮಾನ ಕಾರ್ಯಕ್ರಮ. ತಾಲೂಕು ಆಡಳಿತದ ಪರವಾಗಿ ಅದರೊಟ್ಟಿಗೆ ಕನ್ನಡ ಪರ ಸಂಘಟನೆಗಳು
ಈ ಮೂವರನ್ನ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಭಾರತ ನನ್ನ ದೇಶ, ಭಾರತ ನನ್ನ ತಾಯಿ, ನನ್ನ ದೇಶ ನನ್ನ ಹೆಮ್ಮೆ. ಈ ಹೆಮ್ಮೆಯ ನಾಡಿನಲ್ಲಿ ಇಂದು ಗಣರಾಜ್ಯೋತ್ಸವದ ಸಂಭ್ರಮ. ಈ ಸಂಭ್ರಮದ ಆಚರಣೆಗೆ ಆಗಮಿಸಿರುವ ಸರ್ವರಿಗೂ ಪ್ರಜಾ ರಾಜ್ಯೋತ್ಸವದ ಶುಭಾಶಯಗಳು. ಭಾರತ ಬ್ರಿಟಿಷ್ ಆಳ್ವಿಕೆಯಿಂದ 1947ರಲ್ಲಿ ಸ್ವಾತಂತ್ರ್ಯ ಪಡೆಯಿತು. ಸುದೀರ್ಘ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಲಕ್ಷಾಂತರ ಜನರ ತ್ಯಾಗ ಬಲಿದಾನದಿಂದ ಹೊಂದ ಈ ಸ್ವಾತಂತ್ರ್ಯ ಅಪೂರ್ಣವಾಗಿತ್ತು. ಏಕೆಂದರೆ ಆ ಸಮಯದಲ್ಲಿ ನಮ್ಮ ದೇಶಕ್ಕೆ ಬೇಕಾದ ಸಂವಿಧಾನ ಇರಲಿಲ್ಲ. ಸಂವಿಧಾನ ರಚನೆಯ ಸವಾಲು ಭಾರತೀಯರ ಮುಂದಿತ್ತು. ಸ್ವಾತಂತ್ರ್ಯ ಬಳಿಕ 2.5 ವರ್ಷಗಳ ನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆಗೊಂಡು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಅಂಗೀಕರಿಸಿ ಅನ್ವಯಿಸಿಕೊಂಡು 1950 ಜನವರಿ 26ರಂದು ಭಾರತ ಗಣರಾಜ್ಯವೆನಿಸಿಕೊಂಡಿತು. ಭಾರತದ ಸಂವಿಧಾನ ರಚನೆಯಾಗಿ ಅನೇಕ ವರ್ಷಗಳ ಗುಲಾಮಗಿರಿ ಅತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನವೇ ಇದು. ಸಂವಿಧಾನ ಎಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹೇಗಿರಬೇಕು, ಯಾವೆಲ್ಲ ನೀತಿ ನಿಯಮಗಳನ್ನು ಕಟ್ಟಳೆಗಳನ್ನು ಪಾಲಿಸಬೇಕು ಎಂಬೆಲ್ಲ ಸೂಚನೆಗಳನ್ನು ಹಾಕಿಕೊಟ್ಟ ಸಮಗ್ರ ಮಾಹಿತಿಗಳ ಗುಚ್ಛವೇ ಸಂವಿಧಾನ. ವ್ಯಕ್ತಿಯಾಗಲಿ ದೇಶವೇ ಆಗಲಿ ಶಿಸ್ತು ಇಲ್ಲದೆ ಯಾವುದೇ ಅಭಿವೃದ್ಧಿ ಸಾಧ್ಯವಿಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಸಂವಿಧಾನ ಜಗತ್ತಿನ ವಿವಿಧ ಉತ್ತಮ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ರಚನೆಯಾದ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. ದೇಶದಲ್ಲಿ ಹಲವಾರು ಜಾತಿ, ಭಾಷೆ, ಧರ್ಮ ಇದ್ದರೂ ಎಲ್ಲರಿಗೂ ಸಮಾನತೆಯನ್ನು ನಮ್ಮ ಸಂವಿಧಾನ ಎತ್ತಿ ಹಿಡಿದಿದೆ. ತಾಯಿ ನಾಡಿಗಾಗಿ ದುಡಿದು ಋಣ ತೀರಿಸುವವನೇ ನಿಜವಾದ ಭಾರತೀಯ. ಭಾರತದ ಪ್ರಜೆಗಳಾದ ನಾವು ನಮ್ಮ ದೇಶಕ್ಕೆ ಸಂಪೂರ್ಣ ಜವಾಬ್ದಾರರು. ಅಂತೆಯೇ ನಾವು ಭ್ರಷ್ಟಾಚಾರ, ಅನಕ್ಷರತೆ, ಕೋಮುವಾದ, ಅಸಮಾನತೆ ಮತ್ತು ಬಡತನ ಮುಕ್ತ ಭಾರತವನ್ನು ನಿರ್ಮಿಸುವಲ್ಲಿ ಶ್ರಮಿಸಬೇಕಾಗಿದೆ. ಭಾರತಕ್ಕೆ ಸಮೃದ್ಧ ಸಂಸ್ಕೃತಿಯ ಇತಿಹಾಸವಿದೆ. ಈ ಹಿನ್ನೆಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಭದ್ರಪಡಿಸೋಣ. ವಿವಿಧ ಕ್ಷೇತ್ರಗಳಾದ ಕ್ರೀಡೆ, ಸಾಹಿತ್ಯ, ಶಿಕ್ಷಣ ಮತ್ತು ಕಲೆಗಳಲ್ಲಿ ವಿಜಯ ಪತಾಕೆ ಹಾರಿಸೋಣ. ವಿಶ್ವಪಟದಲ್ಲಿ ಭಾರತಕ್ಕೆ ಅತಿ ಎತ್ತರದ ಸ್ಥಾನ ತಂದುಕೊಡೋಣ. ಇದನ್ನು ಬಾಯಿ ಮಾತಿಗೆ ಹೇಳದೆ ಹಿರಿಯರ ಮಾರ್ಗದರ್ಶನದಿಂದ ನಡೆದು ದೇಶದ ಹಿರಿಮೆ ಗರಿಮೆ ಎತ್ತಿ ಹಿಡಿಯೋಣ. ನಾವೆಲ್ಲರೂ ನಮ್ಮ ಹಕ್ಕುಗಳಾದ ಸಮಾನತೆ, ಸ್ವಾತಂತ್ರ್ಯ, ಧರ್ಮ ಮತ್ತು ಶಿಕ್ಷಣ ಮೊದಲಾದವುಗಳನ್ನು ಪಡೆದು ಅಂತೆಯೇ ಮೂಲಭೂತ ಕರ್ತವ್ಯಗಳಾದ ದೇಶದ ಸಂಪನ್ಮೂಲಗಳನ್ನು ಕಾಪಾಡುವ, ರಾಷ್ಟ್ರಗೀತೆ, ರಾಷ್ಟ್ರವನ್ನು ಗೌರವಿಸುವ ಮೊದಲಾದ ಕರ್ತವ್ಯಗಳನ್ನು ಅರಿತು ದೇಶದ ಹಿತವನ್ನು ಕಾಪಾಡಿದಾಗ ನಮ್ಮ ಸಂವಿಧಾನಕ್ಕೆ ಅರ್ಥ ಸಿಗುತ್ತದೆ. ಜೊತೆಗೆ ನಾವೆಲ್ಲ ಹೆಮ್ಮೆಯಿಂದ ನೆಮ್ಮದಿಯಿಂದ ಇರಲು ಸಹಕರಿಸುತ್ತಿರುವ ಸೈನಿಕರಿಗೆ, ದೇಶದ ಅಭಿವೃದ್ಧಿ ಸಾಧಿಸಲು ಶ್ರಮಿಸುತ್ತಿರುವ ವಿಜ್ಞಾನಿಗಳಿಗೆ, ದೇಶದ ಬೆನ್ನೆಲುಬು ರೈತ ವರ್ಗಕ್ಕೆ ಚಿರಋಣಿಗಳಾಗಿರೋಣ. ಪ್ರಜಾಪ್ರಭುತ್ವ ಮಹತ್ವ ಅರಿತು ಕೆಲಸ ಮಾಡಿದಾಗ ದೇಶದ ಪ್ರಗತಿ ಸಾಧ್ಯ. ಅದಕ್ಕೆಲ್ಲ ನಾವೆಲ್ಲ ಕಂಕಣಬದ್ಧರಾಗಿರೋಣ. ಈ ಗಣರಾಜ್ಯೋತ್ಸವ ಎಲ್ಲರಿಗೂ ಹರ್ಷ ತರಲಿ, ಗಣತಂತ್ರ ಉಳಿಯಲಿ, ಬೆಳೆಯಲಿ, ದೇಶದ ಸಮಗ್ರ ಬೆಳವಣಿಗೆಗೆ ಒಗ್ಗಟ್ಟಿನಿಂದ ದುಡಿಯೋಣ ಎಂದು ಈ ಸಮಯದಲ್ಲಿ ಪ್ರತಿಜ್ಞೆ ಮಾಡೋಣ ಎಂದು ತಿಳಿಸುತ್ತಾ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಇವತ್ತು ಆಗಿರುವಂಥ ಒಂದು ಅನುಭವ ಅಂತಂದ್ರೆ, ಒಂದು ಪುಟ್ಟ ಮಗು ಅಂಜನಿ ಸಂವಿಧಾನದ ಪೀಠಿಕೆಯನ್ನ ಇವತ್ತು ನಾವೆಲ್ಲರೂ ಕೂಡ ನೋಡಿ ಓದೋದಂತಾಗುತ್ತೆ. ವಿಧಾನಸಭೆಯಲ್ಲಿ ನಮಗೆ ಅಧ್ಯಕ್ಷರು, ಸ್ಪೀಕರ್ ಅವರು ಎಲ್ರಿಗೂ ನಮ್ಮ ಕೈಯಲ್ಲಿ ಒಂದು ಪೇಪರನ್ನು ಕೊಟ್ಟು ಅವರು ಹೇಳ್ತಾ ಇದ್ರೆ ನಾವು ಅದನ್ನು ಪ್ರಮಾಣ ವಚನ ಮಾಡೋದನ್ನ ನೋಡಿದ್ದೀವಿ ನಾವು. ಆದರೆ ಇವತ್ತು ಎಷ್ಟು ಶುಭಗಳಿಗೆ ಅಂದರೆ, ನಮ್ಮ ಭಾರತಕ್ಕೆ ನಮ್ಮ ಗಂಗಾವತಿಯಲ್ಲಿ ಒಂದು 3 ವರ್ಷ ಪುಟ್ಟ ಮಗು ಎಷ್ಟು ನೆನಪಿನ ಶಕ್ತಿ, ಆ ತಾಯಿ ಸರಸ್ವತಿ ಆಶೀರ್ವಾದ ಗೊತ್ತಿಲ್ಲಾಗಲಿ, ಅಷ್ಟು ಅದ್ಭುತವಾಗಿ ಇಡೀ ದೇಶದೇ ಮೆಚ್ಚುವಂಥ ಒಂದು ರೀತಿಯಲ್ಲಿ ಇವತ್ತು ಅವರು ನಮ್ಮೆಲ್ಲರ ಜೊತೆ ಒಂದು ಪ್ರಮಾಣ ವಚನವನ್ನು ಮಾಡ್ತಿದ್ರು. ನನಗನ್ಸುತ್ತೆ ಆ ಮಗುವನ್ನ ಖಂಡಿತವಾಗ್ಲೂ ಕೂಡ ದೇಶದ ಪ್ರಧಾನಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ
ನಾವು ಅವ್ರ ಮುಂದೆ ಆ ಸಂವಿಧಾನದ ಪೀಠಿಕೆಯನ್ನು, ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟಲ್ಲಿ ಆ ಸಂವಿಧಾನವನ್ನ ಇದಕ್ಕೆ ಪೂಜೆಯನ್ನು ಮಾಡಿ ಕಣ್ಣಿಗೆ ಅವರು ಒಂದು ಭಗವಂತನ ಒಂದು ರೂಪದಲ್ಲಿ ಅಂಬೇಡ್ಕರ್ ಅವರು ಏನು ಇವತ್ತು ನಮ್ಮ ಇಡೀ ದೇಶದಲ್ಲಿ ಆ ಸಂವಿಧಾನವನ್ನು ನಮಗೆ ಬರೆದುಕೊಟ್ಟಿದ್ದಾರೋ ಅಷ್ಟು ಭಕ್ತಿಪೂರ್ವಕವಾಗಿ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸ್ವೀಕಾರ ಮಾಡೋದ್ರ ಜೊತೆಗೆ ಆ ಪುಟ್ಟ ಮಗು ಅಂಜನಿಯನ್ನು ಕೂಡ ದೇಶದ ಪ್ರಧಾನಮಂತ್ರಿಗಳ ದೃಷ್ಟಿಗೆ ಕರ್ಕೊಂಡು ಹೋಗಿ ಅವ್ರ ಜೊತೆ ಒಂದು ಫೋಟೋ ತೆಗಿಸಿ ಒಂದು ವಿಡಿಯೋ ತೆಗಿಸ್ಬೇಕು ಅನ್ನೋ ಆಸೆ ಇವತ್ತು ನನ್ನ ಮನಸ್ಸಿಗೆ ಬಂದಿರೋಂಥದ್ದು. ಬಹಳ ಅದ್ಭುತ. ಏನು ಮಾತಾಡ್ಬೇಕು ಅನ್ನೋದು ನಾನೆಲ್ಲ ಮರ್ತೇ ಹೋದೆ. ನಾನೇನು ಮಾತಾಡ್ಬೇಕನ್ನೋ ವಿಷಯಗಳೇ ಮರೆಯೋ ರೀತಿಯಿಂದ ಮಗು ಹೇಳಿರುವಂಥದ್ದು. ಜೊತೆಗೆ ಇವತ್ತು ಅದೇ ವಿಚಾರಗಳನ್ನ ನಾನು ಮಾತಾಡೋದಕ್ಕಿಂತ ಕೂಡ ಇವತ್ತು ನಮ್ಮ ಗಂಗಾವತಿ ನಗರದ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಸುಮಾರು 1.5 ವರ್ಷದಿಂದ ನಾವೆಲ್ಲ ಏನು ಕಾಯ್ತಾ ಇದ್ದೀವೋ, ನಗರೋತ್ಥಾನ ಯೋಜನೆ ಕೆಳಗಡೆ 44 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಎಲ್ಲ ಯೋಜನೆಯನ್ನು ರೂಪಿಸಿ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು, ಬರೋ ಇನ್ನೊಂದು ವಾರದಲ್ಲಿ ಗಂಗಾವತಿ ನಗರದಲ್ಲಿ ಎಲ್ಲ ರಸ್ತೆಗಳು, ಎಲ್ಲ ವಿದ್ಯುತ್ ದೀಪಗಳು, ಎಲ್ಲ ರೀತಿಯಲ್ಲೂ ಕೂಡ ಗಂಗಾವತಿ ನಗರವನ್ನ 2 ಕಣ್ತುಂಬಿ ನೋಡಿಕೊಳ್ಳುವಂಥ ಒಂದು ಕೆಲಸ ಇನ್ನೊಂದು ವಾರದಲ್ಲಿ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ನಾನು ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಕೂಡ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಅದೇ ಒಂದು ರೀತಿಯಲ್ಲಿ ಇವತ್ತು ಅಂಜನಾದ್ರಿ ವಿಷಯದಲ್ಲಿ ಇವತ್ತೆಲ್ಲ ನಾವು ಏನು ಭರವಸೆಗಳನ್ನ ಇಟ್ಕೊಂಡಿದ್ದೀವೋ, ರಾಜ್ಯ ಸರ್ಕಾರದ ಕಡೆಯಿಂದ ಇವತ್ತೇನು ಸುಮಾರು 240 ಕೋಟಿ ವೆಚ್ಚದಲ್ಲಿ ಈಗಾಗಲೇ 2 ಯಾತ್ರಿ ನಿವಾಸಗಳು, ಒಂದು VIP ಗೆಸ್ಟ್ ಹೌಸು, ಶಾಪಿಂಗ್ ಕಾಂಪ್ಲೆಕ್ಸ್, ಈ ಎಲ್ಲ ಕೆಲಸಗಳು ಕೂಡ ಪ್ರಾರಂಭ ಆಗಿರೋದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅದರೊಟ್ಟಿಗೆ ನಾನು ಮೊದಲಿನಿಂದ ಕೂಡ ಹೇಳ್ತಾ ಇದ್ದೆ, ತಿರುಪತಿ ಮಾದರಿಯಲ್ಲಿ ಮೆಟ್ಟಿಲುಗಳನ್ನು ತಯಾರು ಮಾಡುವಂಥ ಒಂದು ಕೆಲಸಕ್ಕೆ ಸರ್ಕಾರ 30 ಕೋಟಿ ವೆಚ್ಚದಲ್ಲಿ ಇವತ್ತು ಟೆಂಡರ್ನ ಕರೆಯೋದಕ್ಕೆ DPR ರೆಡಿ ಮಾಡಿ ಇನ್ನೊಂದು 45 ದಿವಸಗಳಲ್ಲಿ ಆ ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ ಬಂಧುಗಳೇ. ಜೊತೆಗೆ ಮೇಲೆ ಆಂಜನೇಯ ಸ್ವಾಮಿ ಮೂಲ ದೇವಸ್ಥಾನ ಆ ಭಾಗದಲ್ಲಿ ಸುಮಾರು 80 ಕೋಟಿ ವೆಚ್ಚದಲ್ಲಿ ರಾಮ ಲಕ್ಷ್ಮಣ ಸೀತಾ ದೇವಸ್ಥಾನ ಮತ್ತು ಅಂಜನಿ ಮಾತಾ ದೇವಸ್ಥಾನ ನಿರ್ಮಾಣ ಮಾಡೋದರ ಜೊತೆಗೆ ಹಂಪಿಯ ವಿರೂಪಾಕ್ಷೇಶ್ವರ ಸ್ವಾಮಿ ಒಂದು ಸ್ಮಾರಕದ ದೇವಸ್ಥಾನ ಯಾವ ರೀತಿ ಇದೆಯೋ ಅದೇ ರೀತಿ ಅಂಜನಾದ್ರಿ ಬೆಟ್ಟದ ಮೇಲೆ ಕೂಡ ಇರೋ ದೇವಸ್ಥಾನ ಇನ್ನೊಂದು ವರ್ಷದಲ್ಲಿ ನಾವೆಲ್ಲರೂ ಕೂಡ ಕಣ್ತುಂಬಿ ನೋಡಿಕೊಂಡು ಆ ಆಂಜನೇಯ ಸ್ವಾಮಿ ಗೋಪುರವನ್ನ ಬಂಗಾರದ ಅಲಂಕಾರ ಮಾಡೋ ಗೋಪುರ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಗೋಪುರ ರೀತಿಯಲ್ಲಿ ಮಾಡುವಂತ ಒಂದು ಜವಾಬ್ದಾರಿಯನ್ನು ನಾನು ತಗೊಂಡು ಮೊದಲಿಂದ ಏನ್ ಹೇಳಿದ್ದೇನೋ ಆ ಕೆಲಸ ಇನ್ನೊಂದು ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ, ಇನ್ನೊಂದು ವರ್ಷದಲ್ಲಿ ಪೂರ್ತಿ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯ ಮಾತನ್ನ ಅಂಜನಾದ್ರಿಯ ಆಂಜನೇಯನ ಆಶೀರ್ವಾದದಿಂದ ನಿಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ. ನಾನು ಅದೇ ಒಂದು ರೀತಿಯಲ್ಲಿ ಇವತ್ತು ಇಡೀ ನಮ್ಮ ದೇಶದಲ್ಲಿ ಇವತ್ತು ಪ್ರಮುಖವಾಗಿ ಗಣರಾಜ್ಯೋತ್ಸವ ದಿನ ಅಂತಂದ್ರೆ ನಾವು ಸಂಗೊಳ್ಳಿ ರಾಯಣ್ಣವ್ರನ್ನ ನೆನಪಿಸ್ಕೊಳ್ಬೇಕಾಗುತ್ತೆ. ಅದೇನು ವಿಧಿ ವಿಚಿತ್ರನೋ ಗೊತ್ತಿಲ್ಲ, ಆಗಸ್ಟ್ 15 ಅಂದ್ರೆ ಸ್ವಾತಂತ್ರ್ಯ ದಿನೋತ್ಸವ, ಅವತ್ತು ಸಂಗೊಳ್ಳಿ ರಾಯಣ್ಣವರ ಒಂದು ಜನ್ಮದಿನ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿವಸ. ಇವತ್ತು ಗಣರಾಜ್ಯೋತ್ಸವ ಅಂತಂದ್ರೆ ಅವರು ಈ ದೇಶಕ್ಕಾಗಿ, ಇವತ್ತು ನಮ್ಮ ಭಾರತ ದೇಶಕ್ಕಾಗಿ ಬಲಿದಾನವನ್ನ ಮಾಡಿ ಹುತಾತ್ಮರಾಗಿರುವಂತ ಒಂದು ದಿವಸ ಅಂತೇಳಿ ಇವತ್ತು ಸಂಗೊಳ್ಳಿ ರಾಯಣ್ಣವ್ರನ್ನ ಕೂಡ ನಾವು ನೆನಪಿಸ್ಕೊಳ್ಬೇಕಾಗಿದೆ ಬಂಧುಗಳು. ಅದೇ ಒಂದು ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ಭಾರತದಲ್ಲಿ ಸನ್ಮಾನ್ಯ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಭೀಮಾ ಸಂಗಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಎಲ್ಲ ದಲಿತರ ಬಂಧುಗಳನ್ನ, ಎಲ್ಲ ಪಕ್ಷದ ನಾಯಕರುಗಳು, ಶಾಸಕರುಗಳು, MLAಗಳು, MP ಗಳು, ಮಂತ್ರಿಗಳು ಅವರವರ ಮನೆಗಳಿಗೆ ಕರೆದು ಅವರಿಗೆ ಒಂದು ಪಾದ ತೊಳೆಯೋದ್ರ ಮೂಲಕ, ಅವರನ್ನ ಗೌರವಿಸೋದ್ರ ಮೂಲಕ ಅವರೊಟ್ಟಿಗೆ ಎಲ್ಲರೂ ಕೂಡ ಒಂದು ಭೀಮಾ ಸಂಗಮ ಅನ್ನೋದ್ರಲ್ಲಿ ಊಟವನ್ನು ಮಾಡೋದಕ್ಕೆ ಇವತ್ತು ಕರೆಯನ್ನು ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮ ಇನ್ನೊಂದು ವಾರದಲ್ಲಿ ಗಂಗಾವತಿಯಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ, ಅದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನ ಸೂಚಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ 76ನೇ ಗಣರಾಜ್ಯೋತ್ಸವ
ಶುಭಾಶಯಗಳನ್ನ ತಿಳಿಸುತ್ತಾ ನನ್ನ 2 ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.